ಅಧ್ಯಾಯ 2 ಹಿಂದೂ ಕುಟುಂಬ ದಿ ಹಿಂದೂ ಜಾಯಿಂಟ್ ಫ್ಯಾಮಿಲಿ. 1. ಹಿಂದೂ ಕುಟುಂಬದ ಸ್ವರೂಪ ಮತ್ತು ಲಕ್ಷಣಗಳು. 2. ಹಿಂದೂ ಕುಟುಂಬದಲ್ಲಿ ಕಂಡುಬರುವ ಇತ್ತೀಚಿನ ಒಲವುಗಳು, ಕಾರಣಗಳು, ಲಕ್ಷಣಗಳು, ಪರಿಣಾಮಗಳು. 3. ಹಿಂದೂ ಸ್ತ್ರೀಯ ಬದಲಾಗುತ್ತಿರುವ ಸ್ಥಾನಮಾನ. 1. ಕುಟುಂಬದ ಅರ್ಥ ಮತ್ತು ಕಾರ್ಯಗಳು. ಮೀನಿಂಗ್ ಆ್ಯಂಡ್ ಫಂಕ್ಷನ್ಸ್ ಆಫ್ ಫ್ಯಾಮಿಲಿ. ಮಾನವ ಜೀವನವು ಬಹುಮುಖವಾದುದು. ಅವನು ತನ್ನ ಜೀವನದಲ್ಲಿ ವೈವಿಧ್ಯಮಯ ಅನುಭವಗಳನ್ನು ಅನುಭವಿಸುವನು. ಗಂಡು ಹೆಣ್ಣುಗಳ ಒಲವು, ಸಂತಾನೋತ್ಪತ್ತಿ ಹಾಗೂ ಶಿಶು ಪೋಷಣೆಗಳಿಗೆ ಸಂಬಂಧಪಟ್ಟ ಅನುಭವಗಳ ಒಂದು ಮುಖವು ಕುಟುಂಬ ಜೀವನದಲ್ಲಿ ಕಂಡುಬರುತ್ತದೆ. ಸಂತಾನೋತ್ಪತ್ತಿ ಮತ್ತು ಶಿಶು ಪೋಷಣೆಯು ಇಡೀ ಮಾನವ ವರ್ಗದ ಉಳಿವಿಗೆ ಅತ್ಯಗತ್ಯ. ಜೀವನದ 3 ಪ್ರಮುಖ ಬೇಡಿಕೆಗಳನ್ನು ಈಡೇರಿಸುವ ಸಲುವಾಗಿಯೇ ಕುಟುಂಬ ಹುಟ್ಟಿಕೊಂಡಿದೆ ಎಂದು ಹೇಳಬಹುದು. ಈ 3 ಮುಖ್ಯ ಅಗತ್ಯಗಳನ್ನು ಯಾವುವೆಂದರೆ ಲೈಂಗಿಕ ಪ್ರವೃತ್ತಿ, ಸಂತಾನಾಭಿಲಾಷೆ ಹಾಗೂ ಆರ್ಥಿಕ ಬಯಕೆಗಳು. ಕುಟುಂಬವು ಸಮಾಜದಲ್ಲಿ ಮೂಲಭೂತವಾದ ಸಾಮಾಜಿಕ ಸಂಸ್ಥೆಯು. ತಂದೆ ತಾಯಿ ಮಕ್ಕಳಿಂದ ಕೂಡಿದ ಪ್ರಾಥಮಿಕ ಸಮೂಹವು. ಪುರುಷ ಹಾಗೂ ಸ್ತ್ರೀಯರು ದೀರ್ಘ ಹಾಗೂ ಶಾಶ್ವತ ಲೈಂಗಿಕ ಸಂಬಂಧದ ಆಧಾರದ ಮೇಲೆ ಜೀವಿಸುತ್ತಾ ಮಕ್ಕಳು ಹುಟ್ಟಿ ಬೆಳೆದು ದೊಡ್ಡವರಾಗಿ ಒಟ್ಟಿಗೆ ಕೂಡಿ ಬಾಳುವ ಸಂಸ್ಥೆ ಕುಟುಂಬವೆನಿಸಿಕೊಳ್ಳುತ್ತದೆ. ಈ ಪ್ರಾಥಮಿಕ ಗುಂಪಿನಲ್ಲಿ ನಾವೆಲ್ಲ ಒಂದೇ ಎಂಬ ಭಾವನೆ ಬಲವಾಗಿ ಬೇರೂರುತ್ತದೆ. ಕುಟುಂಬವು ಸಮಾಜದ ಅಡಿಗಲ್ಲು. ಕುಟುಂಬದ ಲಕ್ಷಣಗಳಲ್ಲಿಯೇ ಆಗಲಿ ಕಾರ್ಯಗಳಲ್ಲಿಯೇ ಆಗಲಿ ಏನಾದರೂ ಬದಲಾವಣೆಗಳಾದರೆ ಇಡೀ ಸಮಾಜದಲ್ಲಿಯೇ ಬದಲಾವಣೆಗಳಾಗುತ್ತವೆ. ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾನು ಶಿವಕುಮಾರ್ ಕುಂಬಳಾಳೆ, ಸರ್ಚ್ಡ್ ಕನ್ನಡ ಬುಕ್ಸ್ ಆಡಿಯೋ ಆ್ಯಂಡ್ ವಿಡಿಯೋ ಚಾನಲ್, ಕನ್ನಡ ಸ್ಟೋರೀಸ್ ಸರ್ಚ್ಡ್ ಸ್ಟೈಲ್. ನಮ್ಮ ಕನ್ನಡ ಸಾಹಿತ್ಯವನ್ನು ವಿಶ್ವದಾದ್ಯಂತ ಹರಡೋಣ. ಜೈ ಕನ್ನಡ, ಜೈ ಕರ್ನಾಟಕ ಮಾತೆ, ಜೈ ಕರ್ನಾಟಕ. ಈ ರೀತಿ ಹೊಸ ಹೊಸ ಪುಸ್ತಕಗಳ ಧ್ವನಿ ಸುರುಳಿಯನ್ನು ಕೇಳಲು ಹಾಗೂ ಈ ಧ್ವನಿ ಸುರುಳಿಯು ನಿಮಗೆ ಇಷ್ಟವಾದಲ್ಲಿ ಚಾನಲನ್ನು ಲೈಕ್, ಕಮೆಂಟ್, ಶೇರ್ ಮಾಡಿ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಧನ್ಯವಾದಗಳು.